ಎದ್ಯಾ ಪುಟ್ಟಿ? ನಾನು ರಾತ್ರಿನೇ ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಎದ್ಯಾ ಅಂತ ಆರಾಮಾಗಿ ಕೇಳ್ತಿದ್ಯಲ್ಲಮ್ಮ. ಮಲ್ಗೋಕೆ ನಿದ್ದೆಲಿಂದ ಬರಬೇಕು. ಇವತ್ತ ಮನೆಗೆ ಹೋಗ್ಬೇಕು ಅಂತ ಹೇಳಿದಾನಲ್ಲ ಮುದ್ಕ. ಪುಟ್ಟಿ, ಅಲ್ಲ ಅಮ್ಮ, ನಾನೇನಾದರೂ ಮಾತಾಡಿದ್ರೆ ಸಾಕು ತಪ್ಪು ಅಂತೀಯ. ಆದರೆ ನಿನ್ನೆ ತಾತ ಅಷ್ಟೆಲ್ಲ ಮಾತಾಡಿ ಇವತ್ತು ನಾನು ಈ ಮನೆಯಿಂದ ಜಾಗ ಖಾಲಿ ಮಾಡೋ ಪರಿಸ್ಥಿತಿ ಬಂದಿದೆ. ನೀನು ನೋಡಿದ್ರೆ ಇಲ್ಲಿ ಆರಾಮಾಗಿ ನೀರು ಹಾಕೊಂಡು ನಿಂತಿದ್ಯಾ. ಸಂಧ್ಯಾ, ಏನೇ ಇದ್ರೂ ಮನೆ ಒಳಗೆ ಮಾತಾಡೋಣ ನಡಿ. ನಿನ್ನ ಹತ್ರ ಏನು ಮಾತಾಡೋದಿಲ್ಲ ಅಮ್ಮ. ನೀನು ತಾತನ ಹತ್ರ ಮಾತಾಡಿ ನಾನು ಇದೇ ಮನೇಲಿ ಇನ್ನೂ ಸ್ವಲ್ಪ ದಿನ ಇರೋ ಹಾಗೆ ಮಾಡು. ನನಗೆ ಬೇಕಾಗಿದ್ದು ಸಿಗೋವರೆಗೂ ನಾನು ಇದೇ ಮನೇಲಿ ಇರ್ತೀನಿ ಅಷ್ಟೆ. ಪುಟ್ಟಿ, ಏ ಪುಟ್ಟಿ, ತುಳಸಿ, ಈಗ ತಾನೇ ಚೇತರಿಸ್ಕೊತಾ ಇದೀಯಾ? ಬಗ್ಗೆ ಎದ್ದು ಎಲ್ಲ ಕೆಲಸ ಯಾಕೆ ಮಾಡ್ತೀಯಾ? ಕೊಡಿ, ನಾನು ಹಾಕ್ತೀನಿ. ಪರವಾಗಿಲ್ಲಮ್ಮ. ತುಳಸಿ, ಸಂಧ್ಯಾ ಏನೋ ಹೇಳ್ತಿದ್ದ ಕೇಳಿಸ್ತು. ಹೋಮ್ಮ, ನಿಮಗೆ ಗೊತ್ತಲ್ಲ, ಮನೆ ಅಂದಮೇಲೆ ಏನಾದರೂ ಒಂದು ಇದ್ದೇ ಇರುತ್ತೆ. ಅದು ನಿಜಾನೇ. ನಮ್ಮನ್ಲೇನು ಕಮ್ಮಿನಾ? ಯಾಕಮ್ಮ, ಏನಾಯ್ತು? ನಂದಿನಿ ಹೊಸ ಕೆಲಸಕ್ಕೆ ಕೈ ಹಾಕಿದಾಳೆ. ಅದಕ್ಕೆ ದುಡ್ಡು ಬೇಕಂತೆ. ನಮ್ಮ ತವ್ರ ಮನೆಯವ್ರು ಕೊಟ್ಟಿರೋ ಸರಾನ ಗಿರ್ವಿ ಇಡೋಣ ಅಂದ್ಲು. ನಮ್ಮ ಯಜಮಾನ್ರಿಗೆ ಅದು ಇಷ್ಟ ಇಲ್ಲ, ಬೇಡ ಅಂದರು. ಅದಕ್ಕೆ ಬೇಜಾರು ಮಾಡಿಕೊಂಡು ನನ್ನ ಮಗನಿಗೆ ಫೋನ್ ಮಾಡಿ ಕೂಗಾಡ್ತಿದ್ದಾಳೆ. ಅಯ್ಯೋ, ನಂದಿನಿ ಯಾಕೆ ಹಾಗೆ ಮಾಡಿದ್ಲಮ್ಮ? ಅವಳ ಬುದ್ಧಿನೇ ಅಷ್ಟೇ ಅಲ್ವಾ ತುಳಸಿ? ಈಗ ನಮ್ಮಿಬ್ಬರ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ತಿದ್ದಾಳೆ. ಇನ್ನು ಮನೇಲಿದ್ರೆ ನನಗೂ ತಲೆ ಕೆಡುತ್ತೆ ಅಂತ ಈ ಕಡೆ ಬಂದೆ. ಇರಿಮ್ಮ, ನಾನು ಮಾವನವ್ರಿಗೆ ಹೇಳ್ತೀನಿ, ಅವ್ರು ನಂದಿನಿಗೆ ಬುದ್ಧಿ ಹೇಳ್ತಾರೆ. ದತ್ತಣ್ಣನಿಗೂ ಈ ವಿಷಯ ಗೊತ್ತು ತುಳಸಿ. ಅವ್ರನ್ನ ಕಂಡ್ರೆ ನಮ್ಮ ನಂದಿನಿಗೆ ಆಗಲ್ಲ. ಅವ್ರು ಮಾತಾಡಿದ್ರೆ ಮತ್ತೆ ರಗಳೆ ಆಗುತ್ತೆ. ಅದಕ್ಕೆ ಬೇಡ. ಏನಾಗುತ್ತೋ ಆಗಲಿ, ನೋಡೋಣ. ರೀ, ಎದ್ದೇಳ್ರಿ. ಇಷ್ಟಕ್ಕೆಲ್ಲ ನೀವೇ ಕಾರಣ ಆಗಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ. ಎದ್ದೇಳ್ರಿ. ನಾನು ಆ ತುಳಸಿನ ಪತ್ತೆ ಮಾಡಕ್ಕೆ ಹೋದಾಗ್ಲೆಲ್ಲ ನೀವು ಒಂದಲ್ಲ ಒಂದು ಅನಾಹುತ ಮಾಡಿ ನನಗೆ ಮತ್ತೆ ಮನೆಗೆ ವಾಪಸ್ ಕರೆಸ್ಕೊಳ್ತಾ ಇದ್ರಿ. ನೀವು ಸುಮ್ಮನಿರ್ತಿದ್ರೆ ಹಾಸ್ಪಿಟ್ಲಲ್ಲಿ, ಮಾರ್ಕೆಟಲ್ಲಿ ಅವಳಿಗೆ ಯಾರು ಅಂತ ಪತ್ತೆ ಮಾಡಿ ಭಾವನಿಂದ ದೂರ ಮಾಡಿರ್ತಿದ್ದೆ. ಇವತ್ತು ಇಂಥ ಅಸಹ್ಯ ಆಗೋದಕ್ಕೆ ನಾನು ಬಿಡ್ತಿರ್ಲಿಲ್ಲ. ನಂಗೆ ಯಾಕೋ ಇವತ್ತು ಡ್ಯಾಡ್ನ ನೋಡಿದ್ರೆ ಇವ್ರು ಇದನ್ನೆಲ್ಲ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀನು ಮಾಡ್ತಿರೋ ಯಾವುದೋ ಒಂದು ಕೆಲಸ ಡ್ಯಾಡ್ಗೆ ಇಷ್ಟ ಆಗ್ತಿಲ್ಲ ಅಂತ ಅನಿಸುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನು ಮಾಡ್ತಿರೋ ಯಾವುದೋ ಒಂದು ಕೆಲಸ ನಿಮ್ಗೆ ಇಷ್ಟ ಆಗದೆ ಇರೋದಕ್ಕೇನೆ ನೀವು ಬೇಕು ಅಂತ ಹೀಗೆ ಮೂಮೆಂಟ್ಸ್ ಮಾಡ್ತಿದ್ದೀರಾ ಅಂತ ನಿಧಿ ನನಗೆ ಆವತ್ತೇ ಹೇಳಿದ್ಲು. ಆದರೆ ನಾನು ಅವಳಿಗೆ ಬೈದೆ. ಈಗ ಅನ್ನಿಸ್ತಿದೆ ಅವಳು ಹೇಳಿದ್ದು ಸತ್ಯ ಅಂತ. ನಿಮ್ಮ ಅಣ್ಣ ತುಳಸಿಗೆ ಹತ್ರ ಆಗ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವ? ಅವರಿಬ್ಬರನ್ನ ನಾನು ಬೇರೆ ಮಾಡಿಬಿಡ್ತೀನಿ ಅಂತ. ನಾನು ಅವರನ್ನ ಭೇಟಿ ಮಾಡಕ್ಕೆ ಹೋದಾಗಲೆಲ್ಲ ಇಲ್ಲಿ ಏನೋ ಒಂದು ಅನಾಹುತ ಮಾಡಿಬಿಡ್ತಿದ್ರಲ್ವ? ಏನು ಅನ್ನಿಸ್ತಿಲ್ವಾ ನಿಮಗೆ? ಈ ವಯಸ್ಸಲ್ಲಿ ಪ್ರೀತಿ ಅಂತೆ ಅಸಹ್ಯ ಅನ್ಸಲ್ವಾ? ಪರ್ಸ್ನಲಿ ಆ ಮನುಷ್ಯ ಖುಷಿಯಾಗಿರೋದು ನನಗಿಷ್ಟ ಇಲ್ಲ, ಸರಿ. ಆದರೆ ಅದನ್ನು ಬಿಟ್ಟು ಯೋಚಿಸಿದ್ರೆ ನನಗಿದು ಸರಿ ಅನ್ನಿಸ್ತಾ ಇಲ್ಲ ರೀ. ಈ ವಿಷಯ ಹೊರಗಿನವ್ರಿಗೆ ಗೊತ್ತಾದ್ರೆ ಮನೆ ಮರ್ಯಾದೆ ಏನಾಗುತ್ತೆ ಹೇಳಿ? ಸಮಾಜ ಆಡ್ಕೊಂಡು ನಗಲ್ವಾ? ಹೌದು, ಸಮಾಜ ಆಡ್ಕೊಂಡು ನಗುತ್ತೆ. ಇಲ್ಲಿ ಕೂತೆ ಇಷ್ಟು ಆಟ ಆಡ್ತೀರಾ ಅಂದಮೇಲೆ ನಾನು ಸುಮ್ಮನಿರ್ತೀನ? ನೀವೇನು ಮಾಡ್ತೀರೋ ಮಾಡಿ. ನನಗೇನು ಮಾಡಬೇಕೋ ಅದನ್ನು ನಾನು ಮಾಡೇ ಮಾಡ್ತೀನಿ.
ನೋಡೇ ಬಿಡೋಣ, ನಾನಾ ನೀವಾ? ಪೂರ್ಣಿ, ಪಾಪಮ್ಮ, ನಾನು ಹೋಗಿ ಬರ್ತೀನಿ. ಪಾಪಮ್ಮ, ಎಂತ ನಿನ್ನೆಯಿಂದ ಮಾವ ಯಾಕೋ ಕಳೆ ಆಗಿಲ್ವಾ? ಹಾಂ, ನಾನೇ ನಿನ್ನ ಹತ್ರ ಈ ವಿಷಯನ ನಿನ್ನೆ ಹೇಳಬೇಕು ಅಂತಿದ್ದೆ. ಮಳೇಲಿ ನಿಂತ್ಕೊಂಡು ಬಂದರು, ನಗ್ನಗ್ತಾ ಇದ್ರು ಗೊತ್ತಾ. ಏನಾಯಿತು ಅಂತ ಕೇಳೋಣ ಅಂದ್ಕೊಂಡೆ. ಹಾಂ, ಹಾಗೇನಾದರೂ ಮಾಡಿಬಿಟ್ಟಿಯೇ ಹೇಳುವಂಥದ್ದಾದ್ರೆ ಅವರೇ ಹೇಳ್ತಾರೆ. ಹೌದು, ಅದಕ್ಕೆ ನಾನು ಏನೂ ಕೇಳಲಿಲ್ಲ. ಕಾರಣ ಏನು ಅನ್ನೋದಕ್ಕಿಂತ ಮಾವ ಖುಷಿಯಾಗಿರೋದು ಮುಖ್ಯ ನಮಗೆ. ಸರಿಯಾಗಿ ಹೇಳಿದೆ ಪೂರ್ಣಿ. ಇಷ್ಟು ವರ್ಷದ ಮೇಲೆ ಅವರು ಕಳೆಯಾಗಿದ್ದಾರೆ. ಯಾರ ಕಣ್ಣು ಅವ್ರ ಮೇಲೆ ಬೀಳದೇ ಇರಲಿ. ಅರೆ, ನೀವು ಇಲ್ಲೇ ಇದ್ದೀರಾ? ಕರ್ದೆ. ಹಾಂ, ಕೇಳಿಸ್ತು ಮಾವ. ನಾವು ಬೇರೆ ಯಾರ್ದೋ ಬಗ್ಗೆ ಮಾತಾಡ್ತಾ ಇದ್ವಿ. ಬೇರೆ ಯಾರ್ದೋ ಬಗ್ಗೆನಾ? ಏನು ವಿಷಯ? ಏನಿಲ್ಲ, ನಮ್ಮ ಪರಿಚಯದವರೊಬ್ಬರು ಇತ್ತೀಚೆಗೆ ತುಂಬ ಖುಷಿಯಾಗಿರ್ತಾರೆ. ಯಾಕೋ ಏನೋ ಅಂತ ಮಾತಾಡ್ಕೋತಿದ್ವಿ ಅಷ್ಟೆ. ಹೌದಾ? ಖುಷಿಯಾಗಿರೋದು ಅವ್ರ ಹಕ್ಕು, ಖುಷಿಯಾಗಿರ್ಲಿ ಬಿಡು, ಅದರಲ್ಲೇನಿದೆ ಅಲ್ವಾ ಮಾವ? ಕಾರಣ ಏನಾದರೂ ಆಗಿರಲಿ, ನಮಗೆ ಅವ್ರ ಖುಷಿ ಮುಖ್ಯ ಅಷ್ಟೇ ಅಂತ ಮಾತಾಡ್ಕೋತಿದ್ವಿ. ಕರೆಕ್ಟ್ ಅಲ್ವಾ ಮಾವ? 100%. ನನ್ನ ಸೊಸೆ ಯಾವತ್ತಾದರೂ ತಪ್ಪು ಮಾತಾಡ್ತಾಳ? ಅಲ್ವಾ ಮತ್ತೆ? ಸರಿ, ನಾನಿನ್ನು ಹೊರಡ್ಬೋದಾ? ಹಾಂ, ಸರಿ ಸರಿ. ಪಾಪಮ್ಮ, ಬರಲಾ? ಆಯ್ತಯ್ಯ. ಯಾಕೆ ಇವರಿಬ್ಬರು ಇವತ್ತು ಹೀಗೆ ಮಾತಾಡ್ತಿದ್ದಾರೆ? ಏನಾದರೂ ಡೌಟ್ ಬಂದಿದೆಯಾ? ವಾಪಸ್ ಪ್ರಶ್ನೆ ಕೇಳಿದ್ರೆ ನನಗೆ ಸಮಸ್ಯೆ. ಪೂರ್ಣಿ, ಭಾವ ಹೊರಟು ಬಿಟ್ರಾ? ಹ್ಞೂ ಅತ್ತೆ, ಕೆಫೆಗೆ ಹೊರಟ್ರು. ಏನಾದರೂ ಮಾತಾಡೋದಿತ್ತಾ? ಏನಿಲ್ಲ ಪೂರ್ಣಿ. ಪೂರ್ಣಿ, ಅಮ್ಮವರು ಅದ್ಯಾಕೋ ಒಂಥರ ಇದ್ದಂಗಿದ್ದಾರೆ. ನಿನ್ನಿಂದ ಅದೇ ಸೀರೆಗಿದ್ದಾರೆ. ಹೌದು ಪಾಪಮ್ಮ, ಅತ್ತೆ ಹೀಗೆಲ್ಲ ರೆಡಿ ಆಗ್ತಾ ಇರೋರಲ್ಲ. ಏನಾಗಿರ್ಬೋದು? ಮಾವ, ಇನ್ನೊಂದು ಸ್ವಲ್ಪ ಕಾಫಿ ಕೊಡ್ಲಾ? ಬೆಳಿಗ್ಗೆ ನಾ ಕಾಫಿ ಕೊಡೋನಲ್ಲ. ಇಲ್ಲ, ನಿಮಗೆ ನಿದ್ದೆ ಬರ್ತಾ ಇತ್ತು ಏನೋ? ನೆಗದು ಬೆತ್ತು. ಬೆಳಿಗ್ಗೆ ಒಂದ್ಸಲ ಎದ್ದ ಮೇಲೆ ಮುಗೀತು. ರಾತ್ರಿವರೆಗೂ ಆ ನಿದ್ರೆ ಅನ್ನೋದು ನನ್ನ ಹತ್ರ ಸುಳಿಯೋದೇ ಇಲ್ಲ, ಗೊತ್ತಾ? ಹೇಳು, ಏನು ಹೇಳೋದಕ್ಕೆ ಬಂದೆ? ಮಾವ, ಅದು ಸಂಧ್ಯನ ವಿಚಾರ ಮಾತಾಡಬೇಕಾಗಿತ್ತು. ಬೆಳಿಗ್ಗೆ ಒಳ್ಳೆ ಸುದ್ದಿ, ಒಳ್ಳೆಯವ್ರ ಸುದ್ದಿ ಹೇಳಬಾರ್ದಾ? ಸ್ವಲ್ಪ ಮುಂಗೋಪ ಅನ್ನೋದು ಬಿಟ್ಟರೆ ನಮ್ಮ ಸಂಧ್ಯಾನೂ ಒಳ್ಳೆಯವಳೆ ಅಲ್ವಾ? ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅನ್ನೋ ಗಾದೆ ನಿನ್ನಿಂದಾನೇ ಹುಟ್ಕೊಂಡಿರ್ಬೇಕು. ಹೆಗ್ಗಣನೇ ಪರವಾಗಿಲ್ಲ, ಆ ನಿನ್ನ ಮಗಳು ನಿನ್ನೆ ಹಾಗೆ ಅವಳು ಮಾತಾಡಿದ ತಪ್ಪೇ ಮಾವ. ಆದರೆ ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ದುಡ್ಕಿ ಮದುವೆ ಆದ್ಲು, ಆದರೆ ಪಾಪ ಅವಳಿಗೀಗ ಮನೇಲಿ ಸಮಸ್ಯೆ ಇರೋದು ಮನೇಲಲ್ಲ, ನಿನ್ನ ಮಗಳೇ ಸಮಸ್ಯೆ ಅಂತ ಅವಳ ಗಂಡನ ಹತ್ರ ಮಾತಾಡ್ದಾಗ ಗೊತ್ತಾಯ್ತು. ಏನು ಹೇಳ್ತಾ ಇದ್ದೀರಾ ಮಾವ? ಹೌದು, ನಾನು ಅವನಿಗೆ ಫೋನ್ ಮಾಡಿ ಇವಳನ್ನ ಮನೆಗೆ ಕರ್ಕೊಂಡು ಹೋಗು ಅಂತಂದೆ. ಆಗ ಅವನೇನಂದ ಗೊತ್ತಾ? ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ನಮಗೇನು ತೊಂದರೆ ಇಲ್ಲ,
ಆದ್ರೆ ನಾವೇ ಬಾ ಅಂತ ಅಂದರೂ ಅವಳು ಬರ್ತಾ ಇಲ್ಲ. ಅವಳ ಆಸೆಗಳು ಸಾಮಾನ್ಯ ಹುಡುಗಿರ ಆಸೆಗಳಲ್ಲ ಅಂತಂದ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನಾವು ಹೇಳಿದ್ರೆ ಕಾಲಿದ್ದಷ್ಟು ಹಾಸಿಗೆ ಚಾಚಬೇಕು ಅಂತಾಳೆ. ಅವಳು ಕೇಳಿದ್ದೆಲ್ಲ ಕೊಡಿಸೋದಕ್ಕೆ ನಮಗೂ ಕಷ್ಟ ಅಂತಂದ. ಹಾಗನ್ನ ಮತ್ತೆ ಅದಕ್ಕೆ ಮನೆಗೆ ಹೋಗು ಅಂತಂದೆ ಅವಳಿಗೆ. ನಾವು ಅವಳಿಗೆ ಸಂಸ್ಕಾರ ಕೊಟ್ಟು ಓದಿಸಿದ್ದೀವಿ. ಮೈ ಬಗ್ಸಿ ದುಡ್ದು ಅವಳಿಗೆ ಬೇಕಾದ ತಗೊಳ್ಳಿ, ಶೋಕಿ ಮಾಡಲಿ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ನಡೆಸೋ ಅವಶ್ಯಕತೆ ಇಲ್ಲ ಅಲ್ವಾ? ಆದ್ರೂ ಮಾವ, ಹೇಳದ್ನಲ್ಲ ತುಳಸಿ, ನೀನು ಅವಳ ಪರವಾಗಿ ಶಿಫಾರಸ್ ಮಾಡೋದಕ್ಕೆ ಬರಬೇಡ. ಅವಳು 3 ಲಕ್ಷ ತಗೊಂಡು ನಿನಗೆ ಕೈ ಕೊಟ್ಟಾಗಲೇ ನಿನಗೆ ಅರ್ಥ ಆಗಬೇಕಾಗಿತ್ತು. ಅವಳಿಗೆ ಸಾಲ ತೀರಿಸೋದಕ್ಕಾಗದೆ ನೀನು ಕೆಲಸಕ್ಕೆ ಹೋಗ್ಬೇಕಾಗಿ ಬಂದರು ನಿನಗಿದು ಅರ್ಥ ಆಗಲಿಲ್ವಾ? ನೋಡು, ನನಗಂತೂ ಈ ರಗಳೆ ಸಾಕಾಗಿ ಹೋಗಿದೆ. ಬಿಟ್ಬಿಡು, ಅವಳು ದಾರಿ ಅವಳು ನೋಡ್ಕೊಳ್ಳಿ. ಹಾಗೆ ಹೇಳ್ಬೇಡಿ ಮಾವ. ದಯವಿಟ್ಟು ಒಂದು ಕೊನೆಯ ಅವಕಾಶ ಅವಳಿಗೆ ಕೊಡಿ. ಅವಳೇನು ಇಲ್ಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನೇ ಅವಳಿಗೆ ಬುದ್ಧಿ ಹೇಳಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳು ಗಂಡನ ಮನೆಗೆ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಅವಳಿಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಮಾವ. ಸರಿ, ಸ್ವಲ್ಪ ದಿನ ಮಾತ್ರ. ಅದು ನೀನು ಹೇಳ್ತಾ ಇರೋದಕ್ಕೆ. ಈಗ ನೀನು ಕೆಫೆಗೆ ಹೊರಡು, ಲೇಟ್ ಆಗುತ್ತೆ ನಿನ್ನ ಕೆಲಸಕ್ಕೆ. ಇಷ್ಟೆಲ್ಲ ಆದಮೇಲೂ ಸಂಧ್ಯಾನ ಮನೇಲಿ ಉಳಿಸ್ಕೋಬೇಕು ಅಂತ ಅಮ್ಮ ಯಾಕೆ ತಾತನ ಹತ್ರ ಹೇಳ್ತಾ ಇದ್ದಾರೆ. ನಾನು ಮಾತಾಡೋಣ ಅಂದರೆ ಈಗಾಗಲೇ ಕೆಟ್ಟವನಾಗಿದ್ದೀನಿ. ಅಮ್ಮನೂ ಈಗ ತಾನೇ ಹುಷಾರಾಗ್ತಾ ಇದ್ದಾಳೆ. ಸಂಧ್ಯಾ ಇಲ್ಲಿದ್ರೆ ಅವಳಿಗೆ ಸಮಾಧಾನ ಆಗುತ್ತೇನೋ. ಪಾಪು, ಏನಾದರೂ ಬೇಕಿತ್ತಾ? ಏನಿಲ್ಲ ಅಮ್ಮ, ಫ್ರೀ ಇದ್ದೆ, ಡ್ರಾಪ್ ಮಾಡಲಾ? ಬೇಡ, ನೀ ಕೇಳಿದೆಯಲ್ಲ, ನಂಗೆ ಅದೇ ಖುಷಿ. ನಿಂಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇದೆ ಅಂದ್ಯಲ್ಲ, ಹೊರಡು. ಆಗಲ್ಲೋ, ಆ ಹೂವ ಕಾಣೋ ಥರ ಹಾಕೋ. ಹಲೋ, ನೀನು ಹೇಳೋ. ಅದು ಯಾರೋ ಕ್ಲೈಂಟು ಅವ್ರ ಹುಡುಗಿಗೆ ದೊಡ್ಡದಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಗ್ರ್ಯಾಂಡಾಗಿ ಅಲಂಕಾರ ಮಾಡಕ್ಕೆ ಹೇಳಿದ್ದಾರೆ. ಅವ್ರು ನಡೆಯೋ ದಾರಿಲಿ ರೋಸ್ ಪೆಟಲ್ಸ್ ಥರ ಇರ್ಬೇಕಂತಪ್ಪ. ನೀನು ಹಂಗೆಲ್ಲ ಆಗ್ಬಿಟ್ರೆ ಬಿದ್ದೆ ಹೋಗುತ್ತೆ ಅಷ್ಟೇ. ಹಲೋ, ಇದು 1 ನಿಮಿಷ ಕೆಲಸ ಇದೆ, ಇರು, ಆಮೇಲೆ ಮಾಡ್ತೀನಿ. ಹಾಂ, ಶುಭೋದಯ. ಶುಭೋದಯ. ಆಮೇಲೆ ಎಷ್ಟೊತ್ತಿಗೆ ಮನೆಗೆ ಹೋದ್ರಿ ಮಾಧವ್ ಅವರೇ? ಮಳೇಲಿ ತುಂಬ ಹೊತ್ತೇನಿಲ್ಲ ತಾನೆ? ಏನು ಶೆಕೆನೋ. ನಮ್ಮ ಕಾಲದಲ್ಲಿ ಬೆವರು ಸುರಿಸಿ ಕೆಲಸ ಮಾಡ್ತಾನೆ ಅಂದರೆ ಅದಕ್ಕೆ ಬೆಲೆ ಇತ್ತು. ಈಗ ಕೆಲಸ ಮಾಡ್ದೇನೆ ಬೆವರು ಸುರಿಸೋ ಥರ ಆಗ್ಬಿಟ್ಟಿದೆ. ಚೆನ್ನಾಗಿ ಹೇಳಿದೆ ದತ್ತಣ್ಣ. ಬ್ಯಾಂಕಲ್ಲಿ AC ಇದ್ದಿದ್ದಕ್ಕಾಯ್ತು. ತೊಳಿ ತಾತ ನೀರು. ಜ್ಯೂಸ್ ಮಾಡಿಕೊಡ್ಲ ತಾತ? ಬೇಡ ಬೇಡ ಬೇಡ, ಬರ್ತಿದ್ದ ಹಾಗೆ ನೀರು ಕೊಡಿಸಿದ್ಯಲ್ಲ ಸಾಕು. ಪಾಪ, ಯಾಕೋ ಆ ಹುಡುಗಿನ ಅಷ್ಟು ಗೋಳು ಹೋಯ್ಕೋತೀಯ?
ಬಂದ ತಕ್ಷಣ ಎಷ್ಟು ಉಪಚಾರ ಮಾಡ್ತಾಳೆ ನೋಡು. ಹೌದು ಎಲ್ಲೋ ಹೊರಟಿದೆ ಸವಾರಿ, ಪರ್ಮಿಷನ್ ಕೇಳೋದಕ್ಕೆ ಈ ಉಪಚಾರ. ಯಾಕೆ ತಾತ ಹಾಗೆ ಹೇಳ್ತೀರಾ? ನಾನು ಯಾವಾಗಲೂ ನಿಮ್ಮ ಉಪಚಾರ ಮಾಡಲ್ವಾ? ತಮಾಷೆಗೆ ಹೇಳಿದೆ ಸೋಗಲಾಡಿ. ತುಳಸಿ ಈಗ ತಾನೇ ಹುಷಾರಾಗ್ತಾ ಇದ್ದಾಳೆ, ಅವಳನ್ನು ತುಂಬ ಗೋಳು ಹುಯ್ಕೊಳ್ಳೋಕೆ ಆಗೋಲ್ಲ. ಅದು ಅಲ್ಲದೆ ಇತ್ತೀಚೆಗೆ ಅವಳು ಕೈಗೆ ಸಿಗೋಲ್ಲ. ತಾತ ನೀವು ಧಾರಾಳವಾಗಿ ನನ್ನ ಗೋಳು ಹೊಯ್ಕೋಬೋದು. ಹಾಂ ಹೇಳು, ತೇರು ಯಾವ ಕಡೆ ಹೊರಟಿದೆ? US ಇಂದ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಹೋ, USA ಇಂದ? ಹೋಗ್ಬಾ. ಸರಿ ತಾತ, ಬರ್ತೀನಿ ಅಂತ. ಸೋಗಲಾಡಿ, ಹಾಂ, ನಿನ್ನ ಅಮೇರಿಕನ್ ಫ್ರೆಂಡ್ಗೆ 1 ಪ್ಲೇಟ್ ಕೇಸರಿ ಬಾತು, 1 ಪ್ಲೇಟ್ ಇಡ್ಲಿ ಸಾಂಬಾರು ಕೊಡಿಸು. ಪಾಪ ರುಚಿ ಅಂದರೆ ಏನು ಅನ್ನೋದೇ ಮರ್ತು ಹೋಗಿರುತ್ತೆ. ಸರಿ ಬರ್ತೀನಿ. ಆದರೂ ದತ್ತಣ್ಣ, ಬ್ಯಾಂಕಲ್ಲಿ ಅಷ್ಟುದ್ದ ಕ್ಯೂ ನೋಡಿ ತುಂಬ ದಿನಗಳಾಗೋಯ್ತಪ್ಪ. ಇಷ್ಟು ದೊಡ್ಡ ಅಮೌಂಟ್ ಅಂದರೆ ಟೋಕನ್ ತಗೊಂಡು ಕಾಯ್ಬೇಕಲ್ವಾ ಶೇಷು? ಸಂಧ್ಯಾನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದ 10 ಲಕ್ಷನ ನೀನೀಗ ತೊಗೊಂಬಂದ್ಯಲ್ಲ, ಹಾಗೆ ಮಾಡೋ ಬದಲು ಆ ಬಾಂಡ್ನ ಕ್ಲೋಸ್ ಮಾಡಿ ಈ ಹಣನ ನಿನ್ನ ಅಕೌಂಟ್ಗೆ ಹಾಕ್ಸ್ಕೋಬಹುದಿತ್ತಲ್ಲ. ಆ ಓಡ್ ಹೋದವಳು ಮದುವೆಗೆ ಅಂತ ಇಟ್ಕೊಂಡಿದ್ದೆ ದುಡ್ಡನ್ನು ಅವಳು ಮನೆ ಮಾನ ಕಳೆದು ಓಡ್ ಹೋದ ಮೇಲೆ ನಮ್ಮ ಕಷ್ಟಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೆ. ಆಸ್ಪತ್ರೆಯಲ್ಲಿ ಸುಮಾರು ಹಣ ಖರ್ಚಾಗಿತ್ತು. ಅಥವಾ ಅವನ ಹಣ ವಾಪಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದ. ನಾನು ನನ್ನ ಪೆನ್ಷನ್ ಹಣದಲ್ಲೇ ಕಟ್ಟೋಣ ಅಂತ ಅಂದ್ಕೊಂಡೆ. ಆಗೋಲ್ಲ. ಯಾಕೆಂತಂದರೆ ತುಂಬ ದೊಡ್ಡ ಅಮೌಂಟ್ ನೋಡು. ಅಲ್ಲದತ್ತಣ್ಣ, ಮಾಧವ್ ಸರ್ಗೆ ಕ್ಯಾಶ್ ಕೊಡೋ ಬದಲು ಅದನ್ನು ನಿನ್ನ ಅಕೌಂಟ್ಗೆ ಹಾಕ್ಕೊಂಡು ಅವ್ರಿಗೆ ಚೆಕ್ ಕೊಡ್ಬೋದಿತ್ತಲ್ವಾ? ದುಡ್ಡು ಬೇಡವೇ ಬೇಡ ಅಂತಿದ್ದ ಅವನು. ಇನ್ನು ಚೆಕ್ ಕೊಟ್ಟರೆ ಅದನ್ನು ಬ್ಯಾಂಕ್ಗೆ ಹಾಕದೆ ಹಾಗೆ ಇಟ್ಕೊಂಡ್ಬಿಟ್ರೆ, ಅದಕ್ಕೆ ಚೆಕ್ ಬದಲು ಕ್ಯಾಶೇ ಕೊಟ್ಟರೆ ಬೇಡ ಅಂತ ಅನ್ನೋಕ್ಕಾಗಲ್ವಲ್ಲ. ಇದಕ್ಕೆ ದತ್ತಣ್ಣ ನೀನು ನನಗೆ ಇಷ್ಟ ಆಗೋದು. ಅಷ್ಟು ದೊಡ್ಡ ಅಮೌಂಟು ಅವರು ಬೇಡ ಅಂದರೂ ನೀನಾಗಿ ನೀನೇ ವಾಪಸ್ ಕೊಡ್ತಿದೀಯ. ಅವ್ರ ಸ್ನೇಹನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನೀನು ತಯಾರಿಲ್ಲ. ನಿನ್ನ ಸ್ವಾಭಿಮಾನನ ಮೆಚ್ಚಿದೆ ದತ್ತಣ್ಣ. ಶೇಷು, ಹಣ ಬರುತ್ತೆ ಹೋಗುತ್ತೆ, ಆದರೆ ಜನರನ್ನ ಕಳ್ಕೋಬಾರ್ದು. ಕರೆಕ್ಟ್. ಇವತ್ತು ಬರಿಗೈಯಲ್ಲಿ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಭಾವನ್ ಚೇಲಾಗಳಿದಾರಲ್ಲ, ಮ್ಯಾಗಿ, ಸದಾ, ಅವ್ರ ಬಾಯಿ ಬಿಡ್ಸಾದ್ರು ಇವತ್ತು ಆ ತುಳಸಿ ಯಾರು ಅಂತ ತಿಳ್ಕೊತೀನಿ. ಅಥವಾ ಹೇಗಾದರೂ ಮಾಡಿ ಭಾವನ್ ಬಾಯನ್ನೇ ಬಿಡಿಸ್ತೀನಿ. ಇಷ್ಟು ದಿನ ಈ ವಿಷಯನ ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದರೆ ಈಗ ಭಾವನ್ ಮನಸ್ಸಲ್ಲಿ ಆ ತುಳಸಿ ಬಗ್ಗೆ ಇಂಥ ಭಾವನೆ ಇದೆ, ಅದು ಈ ವಯಸ್ಸಿನಲ್ಲಿ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇದ್ದರೆ ದೊಡ್ಡ ಬ್ಲಂಡರೇ ಆಗುತ್ತಷ್ಟೆ. ಹಲೋ ಮ್ಯಾಮ್. ಮ್ಯಾಗಿ, ಕೂತ್ಕೊಳ್ಳಿ. ಒಂದು ನಿಮಿಷ, ಮಾಧವ್ ಸರು ಇಲ್ಲೇ ಇದ್ರು. ಪರವಾಗಿಲ್ಲ ಮ್ಯಾಗಿ, ಅವ್ರೇನೋ ಕೆಲಸದಲ್ಲಿ ಬಿಸಿ ಇರ್ತಾರೆ. ನೀನು ಹೇಳು, ಹೇಗಿದೆಯಾ? ಮನೇಲೆಲ್ಲ ಆರಾಮಾ? ಇವ್ರು ಯಾವತ್ತೂ ನನ್ನ ವಿಚಾರಿಸ್ಕೊಂಡವರೇ ಅಲ್ವಲ್ಲ, ಇವತ್ತೇನು ಹೀಗೆ? ನಾನು ಆರಾಮ್ ಮ್ಯಾಮ್. ಮನೇಲೂ ಎಲ್ಲರೂ. ಮ್ಯಾಗಿ, ಮಾಧವ್ ಅವರೆಲ್ಲಿ? ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ. ಮೇ ಬಿ ಕ್ಯಾಬಿನಲ್ಲಿದ್ದಾರೆ ಅನ್ಸುತ್ತೆ ಮ್ಯಾಮ್. ಹೌದಾ? ರಾಗಿ ಪಿಜ್ಜಾ ಥರನೇ ಸಜ್ಜೆ.
ನೀನೇನೇ ಮಾಡ್ತಿದ್ಯಾ ಇಲ್ಲಿ?